ಸಿಂಹರಾಶಿ 60 ದಿನಗಳ ಮಹಾವರದಾನ ಸುವರ್ಣ ಯುಗದ ಆರಂಭ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಅಪಾರ ನಂಬಿಕೆ ಇಟ್ಟಿರುವ ನಮ್ಮೆಲ್ಲ ಆತ್ಮೀಯ ಪ್ರೇಕ್ಷಕ ಬಂಧುಗಳಿಗೆ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಯಾವುದೋ ಸಾಧಾರಣ ರಾಶಿ ಭವಿಷ್ಯದ ಬಗ್ಗೆ ಮಾತಾಡುತ್ತಿಲ್ಲ, ಬದಲಾಗಿ ಸಿಂಹರಾಶಿಯವರ ಜೀವನದಲ್ಲಿ ದಶಕಗಳಿಗೊಮ್ಮೆ ಬರುವಂತಹ ಒಂದು ಮಹತ್ತರ ಬದಲಾವಣೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಜೂನ್ 18, 2026 ರಿಂದ ಆಗಸ್ಟ್ 18 ರವರೆಗಿನ ಈ 60 ದಿನಗಳು ಕೇವಲ ದಿನಗಳಲ್ಲ, ಇವು ನಿಮ್ಮ ಪಾಲಿನ ಮಹಾವರದಾನ. ಹೌದು, ದೇವಗುರು ಬೃಹಸ್ಪತಿಯು ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ. ಈ ವಿಡಿಯೋದಲ್ಲಿ ನಾವು ಗುರುವಿನ ಈ ಸಂಚಾರವು ನಿಮ್ಮ ಉದ್ಯೋಗ, ಹಣಕಾಸು, ಆರೋಗ್ಯ ಮತ್ತು ಕುಟುಂಬದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಇಂಚಿಂಚಾಗಿ ತಿಳಿಯೋಣ. ಈ ಕಾರ್ಯಕ್ರಮ ಸುದೀರ್ಘವಾಗಿದ್ದರೂ ಬಹಳ ಮುಖ್ಯವಾಗಿದೆ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ನಿರಂತರವಾಗಿ ನಿಮ್ಮನ್ನ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗುರು ಪುಷ್ಯ ನಕ್ಷತ್ರದ ಮಹಿಮೆ ಮತ್ತು ಜ್ಯೋತಿಷ್ಯ ಹಿನ್ನೆಲೆ. ವೀಕ್ಷಕರೇ, ಮೊದಲು ನಾವು ಈ ಸಮಯದ ಪವಿತ್ರತೆಯನ್ನು ಅರ್ಥ ಮಾಡಿಕೊಳ್ಳೋಣ. ಜೂನ್ 2, 2026 ರಂದು ಗುರುವು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನಕ್ಕೇರಿದ್ದ. ಈಗ ಜೂನ್ 18 ರಂದು ಅವರು ಪುಷ್ಯ ನಕ್ಷತ್ರಕ್ಕೆ ಕಾಲಿಡುತ್ತಿದ್ದಾರೆ. ಪುಷ್ಯ ನಕ್ಷತ್ರವನ್ನು ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ಇದರ ವಿಶೇಷತೆ ಎಂದರೆ ಈ ನಕ್ಷತ್ರದ ಅಧಿಪತಿ ಶನಿ ದೇವನಾಗಿದ್ದರೂ ಇದರ ದೇವತೆ ಸ್ವತಃ ಗುರು ದೇವನೇ ಆಗಿದ್ದಾನೆ. ಇದು ಶನಿಯ ಶಿಸ್ತು ಮತ್ತು ಗುರುವಿನ ಜ್ಞಾನದ ಸಮಾಗಮ. ಇದೇ ದಿನ ಗುರು ಪುಷ್ಯ ಯೋಗ ಕೂಡ ಉಂಟಾಗುತ್ತಿರುವುದು ಸಿಂಹ ರಾಶಿಯವರಿಗೆ ಒಂದು ಅದ್ಭುತ ಯೋಗವಾಗಿದೆ. ಇದು ನಿಮ್ಮ ಕರ್ಮ ಮತ್ತು ಭಾಗ್ಯದ ನಡುವೆ ಒಂದು ಸಮತೋಲನವನ್ನು ತರುತ್ತದೆ. 12ನೇ ಮನೆಯಲ್ಲಿ ಉಚ್ಚ ಗುರುವಿನ ಪ್ರಭಾವ. ವೀಕ್ಷಕರೇ, ಸಿಂಹ ರಾಶಿಯವರ ಜಾತಕದಲ್ಲಿ ಗುರುವು ಈಗ 12ನೇ ಮನೆಯಲ್ಲಿದ್ದಾನೆ. ಸಾಮಾನ್ಯವಾಗಿ 12ನೇ ಮನೆ ಎಂದರೆ ಖರ್ಚು ಅಥವಾ ನಷ್ಟದ ಮನೆ ಎಂದು ನಾವು ಹೆದರುತ್ತೇವೆ. ಆದರೆ ಗುರು ಇಲ್ಲಿ ಉಚ್ಚನಾಗಿರುವುದರಿಂದ ನಿಮ್ಮ ಖರ್ಚುಗಳು ವ್ಯರ್ಥವಾಗುವುದಿಲ್ಲ, ಅವು ಹೂಡಿಕೆಯಾಗಿ ಬದಲಾಗುತ್ತವೆ. ಆರೋಗ್ಯದ ಮೇಲೆ ಪ್ರಭಾವ. ಕಳೆದ ಕೆಲವು ಸಮಯದಿಂದ ನೀವು ಅಥವಾ ನಿಮ್ಮ ಕುಟುಂಬದವರು ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ಹಣ ವ್ಯಯಿಸುತ್ತಿದ್ದರೆ ಈಗ ಅದಕ್ಕೆ ವಿರಾಮ ಬೀಳಲಿದೆ. ವಿದೇಶ ಯೋಗ. 12ನೇ ಮನೆ ವಿದೇಶವನ್ನು ಸೂಚಿಸುತ್ತದೆ. ಸಿಂಹ ರಾಶಿಯವರು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿದ್ದರೆ ಈ 60 ದಿನಗಳಲ್ಲಿ ನಿಮಗೆ ದೊಡ್ಡ ಬ್ರೇಕ್ ಸಿಗಲಿದೆ. ಉದ್ಯೋಗ ಮತ್ತು ಶತ್ರು ನಾಶ. ವೀಕ್ಷಕರೇ, ಗುರುವು ಪುಷ್ಯ ನಕ್ಷತ್ರದಲ್ಲಿ ಕುಳಿತು ನಿಮ್ಮ 6ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಾನೆ. ಇದು ಉದ್ಯೋಗಸ್ಥರಿಗೆ ಸಿಹಿ ಸುದ್ದಿ, ಕೆಲಸದಲ್ಲಿ ಬಡ್ತಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದು. ಮೇಲಧಿಕಾರಿಗಳ ಬೆಂಬಲ ನಿಮಗೆ ಸಿಗಲಿದೆ. ವಿಶೇಷವಾಗಿ ಇಲ್ಲಿ ಕಾರ್ಯಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ವಿಶೇಷ ಸಮಯದಲ್ಲಿ ಖಂಡಿತ ನಿಮಗೆ ಸಮಾಧಾನ ದೊರೆಯಲಿದೆ. ಇಲ್ಲಿ ನಿಮ್ಮ ಕಾರ್ಯಕ್ಷಮತೆಯಲ್ಲಿಯೂ ಅಪಾರ ವೃದ್ಧಿ ಕಂಡು ಬರಲಿದೆ. ಇಲ್ಲಿ ನೀವು ಮಾಡುವ ಕಾರ್ಯಗಳಲ್ಲಿ ಪ್ರಗತಿಯ ಜೊತೆಗೆ ವಿಶೇಷ ಉತ್ಸಾಹ ಕಂಡು ಬರಲಿದೆ. ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪ್ರಭಾವವನ್ನು ಸಹ ವೃದ್ಧಿಗೊಳಿಸಲಿದೆ. ಇನ್ನು ಸಾಲದಿಂದ ಮುಕ್ತಿ. ನೀವು ಬಹಳ ದಿನಗಳಿಂದ ಸಾಲದ ಸುಳಿಯಲ್ಲಿದ್ದರೆ ಅದನ್ನು ತೀರಿಸಲು ಹೊಸ ಮಾರ್ಗಗಳು ಗೋಚರಿಸುತ್ತವೆ. ಇಲ್ಲಿ ನಿಮ್ಮ ಸ್ವಯಂ ಪ್ರಯತ್ನದಿಂದಾಗಿ ನೀವು ಸಾಲದ ಸುಳಿಯಿಂದ ಹೊರಬರಲು ಸಾಧ್ಯವಾಗಲಿದೆ. ಇಲ್ಲಿ ನಮ್ಮವರ ಸಹಕಾರವೂ ಕೂಡ ಈ ಸಂಬಂಧ ಲಭಿಸುವ ಸಾಧ್ಯತೆ ಇರಲಿದೆ. ಶತ್ರುಗಳ ಪರಾಜಯ. ನಿಮ್ಮ ಪ್ರಗತಿಯನ್ನು ಸಹಿಸದ ಜನರು ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಾರೆ. ನಿಮ್ಮ ವ್ಯಕ್ತಿತ್ವವು ಎಲ್ಲರ ಗಮನ ಸೆಳೆಯುತ್ತದೆ. ಇಲ್ಲಿ ನಿಮ್ಮ ಪರಾಕ್ರಮದಲ್ಲಿಯೂ ವೃದ್ಧಿ ಉಂಟಾಗುವುದು ನಿಮ್ಮ ಶತ್ರುಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಸಹಕಾರಿಯಾಗಿರಲಿದೆ. ಕುಟುಂಬ ಮತ್ತು ಆಸ್ತಿ ಖರೀದಿ. ವೀಕ್ಷಕರೇ, ಗುರುವಿನ 5ನೇ ದೃಷ್ಟಿ ನಿಮ್ಮ 4ನೇ ಮನೆಯ ಮೇಲೆ ಬೀಳುತ್ತಿದೆ. 4ನೇ ಮನೆ ಎಂದರೆ ಸುಖ, ತಾಯಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಭಾವವಾಗಿದೆ. ಹೀಗಾಗಿ ಇಲ್ಲಿ ಹೊಸ ಮನೆ ವಾಹನದ ಕನಸು ಈಡೇರಬಹುದಾಗಿದೆ. ಯಾರು ಸ್ವಂತ ಮನೆ ಅಥವಾ ವಾಹನ ಖರೀದಿಸುವ ಕನಸು ಕಾಣುತ್ತಿದ್ದರೆ ಈ 60 ದಿನಗಳಲ್ಲಿ ಆ ಕನಸು ನನಸಾಗುವ ಪ್ರಬಲ ಯೋಗವಿದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ. ಮನೆಯಲ್ಲಿ ಯಾವುದಾದರೂ ಹಳೆಯ ಅಸಮಾಧಾನಗಳಿದ್ದರೆ ಅವು ದೂರವಾಗಿ ಮಂಗಳ ಕಾರ್ಯಗಳು ಅಥವಾ ಶುಭ ಸಮಾರಂಭಗಳು ನಡೆಯಲಿವೆ. ಇಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಅನೇಕ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ. ಇಲ್ಲಿ ಸಮಸ್ಯೆ ಪರಿಹಾರದ ವೇಳೆಯಲ್ಲಿ ನೀವು ಕೂಡ ಕೊಂಚ ಅಹಂಭಾವವನ್ನು ಬಿಡಬೇಕು. ಇದರಿಂದಾಗಿ ಭವಿಷ್ಯ ಸಂತೋಷ ಈಗ ನಿಮಗೆ ಲಭಿಸಲು ಪ್ರಾರಂಭವಾಗಲಿದೆ. ವ್ಯಾಪಾರ ಮತ್ತು ವಿವಾಹ ಯೋಗ. ವೀಕ್ಷಕರೇ, ವ್ಯಾಪಾರಿಗಳಿಗೆ ಈ ಸಮಯವು ಲಾಭದಾಯಕವಾಗಿದೆ. ಗುರುವಿನ ಪ್ರಭಾವದಿಂದ ನಿಮ್ಮ ಡೀಲ್ಗಳು ಫೈನಲ್ ಆಗುತ್ತವೆ ಮತ್ತು ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ. ಇನ್ನು ಮದುವೆಯಾಗದ ಸಿಂಹ ರಾಶಿಯವರ ಗಮನಕ್ಕೆ. ಇದುವರೆಗೆ ವಿಳಂಬವಾಗುತ್ತಿದ್ದ ನಿಮ್ಮ ವಿವಾಹದ ಮಾತುಕತೆಗಳು ಈಗ ಚುರುಕುಗೊಳ್ಳಲಿವೆ. ದಾಂಪತ್ಯ ಜೀವನದಲ್ಲಿ ಅಸಮಾಧಾನವಿದ್ದವರಿಗೂ ಇದು ಒಪ್ಪಂದದ ಸಮಯ. ಜ್ಯೋತಿಷ್ಯದಲ್ಲಿ ಇದನ್ನು ಸ್ಥಾನ ಪರಿವರ್ತನ ರಾಜಯೋಗ ಎಂದು ಕರೆಯಲಾಗುತ್ತದೆ. ಇದು ನಿಮ್ಮ ಭಾಗ್ಯವನ್ನು ಬೆಳಗಲಿದೆ. ಇನ್ನು ವಿಶೇಷ ಎಚ್ಚರಿಕೆ ಮತ್ತು ಪರಿಹಾರಗಳು. ವೀಕ್ಷಕರೇ, ಒಂದು ಮುಖ್ಯ ವಿಷಯವೆಂದರೆ ಜುಲೈ 14 ರಿಂದ ಆಗಸ್ಟ್ 13 ರವರೆಗೆ ಗುರುವು ಅಸ್ತ ಆಗುತ್ತಾನೆ. ಈ ಸಮಯದಲ್ಲಿ ಹೊಸ ದೊಡ್ಡ ಆರ್ಥಿಕ ಸಾಹಸ ಮಾಡುವಾಗ ಎಚ್ಚರಿಕೆ ಇರಲಿ.
ಆದರೆ ಪುಷ್ಯ ನಕ್ಷತ್ರದ ಶಕ್ತಿಯು ಇದನ್ನು ನಿಭಾಯಿಸುತ್ತದೆ. ನಿಮ್ಮ ಅದೃಷ್ಟ ಹೆಚ್ಚಿಸಲು ಈ ಪರಿಹಾರಗಳನ್ನು ಮಾಡಿ. ದಾನ: ಪ್ರತಿ ಗುರುವಾರ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನದಲ್ಲಿ ಹಳದಿ ಬಟ್ಟೆ, ಕಡಲೆಬೇಳೆ ಅಥವಾ ಬೇಸನ್ ಲಡ್ಡು ದಾನ ಮಾಡಿ. ಜಪ: ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ದೇವವೃಕ್ಷ: ಗುರುವಾರ ಆಲದ ಮರಕ್ಕೆ ಅರಿಶಿನ ಮಿಶ್ರಿತ ನೀರನ್ನು ಅರ್ಪಿಸಿ. ಧ್ಯಾನ: 12ನೇ ಮನೆಯ ಗುರುವನ್ನು ಬಲಪಡಿಸಲು ಪ್ರತಿದಿನ 10 ನಿಮಿಷ ಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ಸಿಂಹ ರಾಶಿಯವರೇ, ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ಗುರುವಿನ ಕೃಪೆ ನಿಮ್ಮ ಮೇಲಿರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ವಿಶೇಷವಾಗಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.